ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಯಸ್ವಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನು ಮುಪಯಾಮಿ ಗುರುಂ ಮುನೀನಾಂ. ಶೌನಕಾದಿ ಋಷಿಗಳು ಈ ರೌಮಹರ್ಷಿಣಿಗಳನ್ನು, ಸೂತ ಪುತ್ರರನ್ನು ಭಾಗವತ ನಮಗೆ ಹೇಳಿ ಅಂತ ಕೇಳಿದರು. ಅದಕ್ಕೆ ಅವರು ಎಂ ಪ್ರವ್ರಜಂತಂ ಅನ್ನೋ ಶ್ಲೋಕದಿಂದ ಮತ್ತು ಯಸ್ವಾನುಭಾವಂ ಅನ್ನೋ 2 ಶ್ಲೋಕದಿಂದ ತಮ್ಮ ಗುರು ಶುಕಾಚಾರ್ಯನನ್ನು ಸ್ತುತಿಸಿದರು. ನಾವೀಗ ಎಂ ಪ್ರವ್ರಜಂತಂ ಅನ್ನೋ ಶ್ಲೋಕವನ್ನು ಈ ಹಿಂದೆ ನೋಡಿದ್ದೇವೆ. ಯಸ್ವಾನುಭಾವಂ ಅನ್ನೋ ಶ್ಲೋಕವನ್ನು ಈಗ ನೋಡಬೇಕು. ಈ ಶುಕಾಚಾರ್ಯ ಎಲ್ಲ ಮುನಿಗಳಿಗೂ ಕೂಡ ಗುರುವಾದವರು ಮತ್ತು ವ್ಯಾಸರ ಪುತ್ರ. ಸಂಸಾರದಲ್ಲಿ ಯಾವ ಸಾಧಕರು ಅಜ್ಞಾನದ ಕತ್ತಲನ್ನು ದಾಟಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೆ, ಆದರೆ ಅವರಿಗದು ಸುಲಭವಾಗಿ ಸಾಧ್ಯ ಆಗ್ತಾ ಇಲ್ಲ. ಅಂಥವರನ್ನು ಉದ್ದೇಶಿಸಿ ಈ ಶುಕ ಭಾಗವತ ಪುರಾಣವನ್ನು ಪ್ರತಿಪಾದಿಸಿದರು. ಆ ಭಗವಂತ ಸ್ವತಂತ್ರನಾದ ಮಹಿಮಾ ಇದ್ದವನು, ಎಲ್ಲ ಶ್ರುತಿಗಳಲ್ಲಿಯೂ ಕೂಡ ಪ್ರತಿಪಾದಿತನಾದವನು. ಶ್ರುತಿಗಳೆಲ್ಲವೂ ಕೂಡ ಹೋಗುವುದು ಅಲ್ಲಿಗೆ. ಶ್ರುತಿ ಸಾರಂ ಅಂದರೆ ಎಲ್ಲ ಶ್ರುತಿಗಳು ಕೂಡ ಹೋಗಿ ಬಳಿ ಸಾರುವುದು ಆ ಭಗವಂತನ ಬಳಿಗೇನೆ. ಅಧ್ಯಾತ್ಮ ದೀಪ ಅವನು. ಅಧ್ಯಾತ್ಮ ಮಾರ್ಗದಲ್ಲಿದ್ದಂಥವರಿಗೆ ಒಂದು ದೀಪ ಇದ್ದಂತೆ ಈ ಭಗವಂತ. ಅಂಥ ಭಗವಂತನನ್ನ, ಪುರಾಣ ಗುಹ್ಯನಾದಂತಹ, ಪುರಾಣಗಳಲ್ಲಿ ಗುಹ್ಯನಾದಂತಹ ಭಗವಂತನನ್ನ ಈ ಶುಕ ವರ್ಣಿಸಿದ್ದಾರೆ. ಅಂಥ ಎಲ್ಲ ಮುನಿಗಳಿಗೂ ಗುರುವಾದಂತಹ ಶುಕನನ್ನು ನಾನು ನಮಸ್ಕಾರ ಮಾಡ್ತೇನೆ ಅಂತ. ಇದು ಸೂತ ಪುರಾಣಿಕರು ತಮ್ಮ ಗುರು ಶುಕಾಚಾರ್ಯನನ್ನು ಸ್ತುತಿಸಿದ್ದು. ನಮಗಿದು ಗೊತ್ತಿರಬೇಕು. ಶುಕಾಚಾರ್ಯನಲ್ಲಿ ವಾಯುವಿನ ಆವೇಶ ಇತ್ತು. ಶುಕಂ ತಮಾಶು ಪ್ರವಿವೇಶ ವಾಯು ವ್ಯಾಸಸ್ಯ ಸೇವಾರ್ಥಂ ಮತ್ತು ತಾತ್ಪರ್ಯ ನಿರ್ಣಯ ಹೇಳಿದೆ. ಶುಕನಲ್ಲಿ ಮುಖ್ಯಪ್ರಾಣ ಪ್ರವಿಷ್ಟನಾಗಿ ವ್ಯಾಸರ ಸೇವಾ ಮಾಡಿದ. ಹೀಗೆ ವ್ಯಾಸನ ಆವೇಶ ಇದ್ದಿದ್ದರಿಂದ, ವ್ಯಾಸನ ಮುಖ್ಯಪ್ರಾಣನ ಸನ್ನಿಧಾನ ಇದ್ದಿದ್ದರಿಂದಲೇ ವ್ಯಾಸನ ಅನುಗ್ರಹವೂ ಇದ್ದಿದ್ದರಿಂದ ಶುಕ ಅಷ್ಟು ದೊಡ್ಡ ಜ್ಞಾನಿಯಾಗಿ ಜಗತ್ತಿನ ಅಂಧಕಾರವನ್ನು ಕಳೆದ. ಮುಂದೆ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಗ್ರಂಥಮುದೀರಯೇ ಅಂತ ಶ್ಲೋಕ. ಮಹಾಭಾರತದಲ್ಲೂ ಕೂಡ ಈ ಶ್ಲೋಕ ಬರ್ತದೆ. ಅಲ್ಲಿ ತಥೋ ಜಯಮುದೀರಯೇ ಅಂತ ಬರ್ತದೆ, ಇಲ್ಲಿ ತಥೋ ಗ್ರಂಥಮುದೀರಯೇ ಅಂತ. ಒಂದು ವೇಳೆ ಇಲ್ಲಿಯೂ ಕೂಡ ಜಯಮುದೀರಯೇ ಅಂತಿದ್ರೆ ತಪ್ಪೇನಲ್ಲ. ಮೊದಲು ಈ ಗ್ರಂಥದ ಪ್ರತಿಪಾದ್ಯ ದೇವತೆಯಾದ ನಾರಾಯಣನನ್ನ, ಗುಣಪೂರ್ಣನಾದ, ದೋಷರಹಿತನಾದ, ನಮ್ಮೆಲ್ಲರಿಂದಲೂ ಶಾಸ್ತ್ರಗಳ ಮೂಲಕ ತಿಳಿಯಲ್ಪಡುವಂತಹ ನಾರಾಯಣನನ್ನು ನಮಸ್ಕರಿಸ್ತೇನೆ. ಮತ್ತೆ ನರ ಅಂದರೆ ಶೇಷನ ಆವೇಶ, ಶೇಷನ ಅವತಾರಭೂತನಾದ ನರ ಋಷಿಯನ್ನು ನಮಸ್ಕಾರ ಮಾಡ್ತೇನೆ. ಆ ನರ ಮತ್ತು ನಾರಾಯಣ ಇಬ್ಬರು ಋಷಿಗಳು ಜಗತ್ತಿನ ಕ್ಷೇಮಕ್ಕಾಗಿ ಆ ಬದರಿ ಕ್ಷೇತ್ರದಲ್ಲಿ ತಪಸ್ಸು ಮಾಡ್ತಿದ್ದಾರೆ. ಇಲ್ಲಿ ನಾರಾಯಣ ನಮಸ್ಕೃತ್ಯ ಅಂದರೆ ಆ ನರ ಋಷಿ ಮತ್ತು ನಾರಾಯಣ ಅವರಿಬ್ಬರನ್ನೂ ನಮಸ್ಕರಿಸ್ತೇನೆ ಅಂತಲೂ ಅರ್ಥ. ನರ, ನಾರಾಯಣ, ಹರಿ, ಕೃಷ್ಣ ಅಂತ ಹೀಗೆ 4 ಜನ ಯಮಧರ್ಮನ ಮಕ್ಕಳು ತಾತ್ಪರ್ಯ ನಿರ್ಣಯದಲ್ಲಿ ಬಂದಿರುವಂತೆ. ಆ ನರನಾರಾಯಣರಿಗೂ ನಮಸ್ಕಾರ ಮಾಡ್ತೇನೆ, ಮತ್ತು ಮೂಲ ರೂಪದ ನಾರಾಯಣ ಅಂತ ಏನಿದ್ದಾನೆ ಅವನಿಗೂ ಕೂಡ ನಮಸ್ಕಾರ ಮಾಡ್ತೇನೆ ಅಂತ ತಾತ್ಪರ್ಯ ತಿಳ್ಕೋಬೇಕು. ಆ ನರನ ಅವತಾರನೇ, ಆ ಶೇಷನ ಅವತಾರನೇ ಈ ನರ. ಅರ್ಜುನ ಇಂದ್ರನ ಅವತಾರ. ಇಂದ್ರನ ಅವತಾರನಾದಂತಹ ಅರ್ಜುನನಲ್ಲಿ ಈ ನರನ ಆವೇಶ ಇತ್ತು. ಆದ್ದರಿಂದ ಇಲ್ಲಿ ನರನಿಗೆ ನಮಸ್ಕಾರ ಮಾಡುವುದು ಅಂದರೆ ಶೇಷನ ಅವತಾರಭೂತನಾದಂಥ ನರನಿಗೆ, ನಾರಾಯಣನ ಜೊತೆಗಿರುವಂಥ ನರ ಅನ್ನುವ ಋಷಿಗೆ ನಮಸ್ಕಾರ ಮಾಡ್ತೀನಿ ಅಂತ ಇಲ್ಲಿ ತಾತ್ಪರ್ಯ. ಅರ್ಜುನಂದು ಇಲ್ಲೇನು ಪ್ರಶ್ನೆ ಇಲ್ಲ. ಕೆಲವು ಕಡೆ ಕೃಷ್ಣಾರ್ಜುನರನ್ನ ಇವರಿಬ್ಬರು ನರನಾರಾಯಣ ಋಷಿಗಳು ಜಗತ್ತಿನ ಕ್ಷೇಮಕ್ಕಾಗಿ ಅವತಾರ ಮಾಡಿದ್ದಾರೆ ಅಂತ ಎಲ್ಲಾದರೂ ಹೇಳಿದರೆ ಅಲ್ಲಿ ನಾರಾಯಣ ಅಂದರೆ ಕೃಷ್ಣ, ಮತ್ತೆ
ಇಂದ್ರನ ಅವತಾರನಾದ ಅರ್ಜುನನಲ್ಲಿ ಶೇಷನ ಅವತಾರನಾದ ನರ ಇದ್ದಾನೆ ಅಂತ ಅದರ ತಾತ್ಪರ್ಯ. ಅರ್ಜುನನನ್ನು ಕುರಿತಾಗಿ ನರ ಅಂತ ಉಲ್ಲೇಖ ಬಂದರೆ ಅಲ್ಲಿ ಇಂದ್ರನ ಅವತಾರನಾದ ಅರ್ಜುನನಲ್ಲಿ ಶೇಷನ ಅವತಾರನಾದ ನರನ ಒಂದು ಆವೇಶ ಇದೆ ಅಂತ ತಿಳ್ಕೋಬೇಕು. ಅದಲ್ಲದೆ ಕೇವಲ ನರ ಅಂತ ಎಲ್ಲಿಯಾದರೂ ಬಂದರೆ ಅಲ್ಲೇನು ಅರ್ಜುನನನ್ನು ನಾವು ತಿಳ್ಕೊಳ್ಬೇಕಾಗಿಲ್ಲ. ಹೀಗೆ ಅದರ ತಾತ್ಪರ್ಯ. ಈ ನರ ಅಂತೇನು ಶೇಷನ ಅವತಾರ ಇದ್ದಾನೆ, ಅವನಲ್ಲಿ ನರ ಎಂಬ ಶಬ್ದದಿಂದಲೇ ಭಗವಂತ ಇದ್ದಾನೆ. ನರಹ ಅನಾಶಾತ್ ಪರೋಮತಃ ಅಂತ ಭಾಗವತ ತಾತ್ಪರ್ಯ. ನಾಶರಹಿತನಾದ್ದರಿಂದ ಭಗವಂತನನ್ನು ನರ ಅಂತ ಹೀಗೆ ವರ್ಣಿಸ್ತಾರೆ. ಮತ್ತು ನರೋತ್ತಮ ಅಂದರೆ ಎಲ್ಲ ಸಾಧಕರಲ್ಲಿಯೂ ಅತ್ಯಂತ ಶ್ರೇಷ್ಠನಾದವನು. ಸಾಧಕರೆಲ್ಲರನ್ನೂ ನರ ಅಂತ ಹೇಳ್ತಾರೆ, ಮುಕ್ತಿಗಾಗಿ ಪ್ರಯತ್ನ ಪಡುವವರನ್ನು. ಅವರಲ್ಲಿ ಉತ್ತಮನಾದ ಮುಖ್ಯ ಪ್ರಾಣ ಮತ್ತು ಚತುರ್ಮುಖ ಬ್ರಹ್ಮರನ್ನು ನರೋತ್ತಮ ಎಂಬ ಶಬ್ದದಿಂದ ಸ್ತುತಿಸಿದ್ದಾರೆ. ಮತ್ತು ದೇವೀಂ ಸರಸ್ವತೀಂ ಲಕ್ಷ್ಮೀದೇವಿಯನ್ನು ಮತ್ತು ಸರಸ್ವತೀ ದೇವಿಯನ್ನು ಇವರಿಬ್ಬರನ್ನು ಕೂಡ ಸ್ತುತಿಸ್ತೇನೆ. ಹಾಗೆ ಗ್ರಂಥಕ್ಕೆ ಕರ್ತೃವಾದಂಥ ವೇದವ್ಯಾಸರನ್ನು ಕೂಡ ನಮಸ್ಕಾರ ಮಾಡ್ತೇನೆ ಅಂತ ಅದರ ತಾತ್ಪರ್ಯ. ಇಷ್ಟು ಮಾಡಿ ತಥೋ ಗ್ರಂಥ ಮುದೀರೆಯೇ, ಅದಾದ ಬಳಿಕ ಈ ಭಾಗವತ ಅನ್ನೋ ಗ್ರಂಥವನ್ನು ನಾನು ನಿಮಗೆ ಪ್ರವಚನ ಮಾಡ್ತೇನೆ. ಗ್ರಂಥ ಅಂದರೆ ಇಲ್ಲಿ ಭಾಗವತ. ಒಂದು ವೇಳೆ ಜಯ ಅಂತ ಏನಾದರೂ ಶಬ್ದ ಇದ್ದರೆ ಭಾಗವತದ ಶ್ರವಣದಿಂದಲೂ ಕೂಡ ಎಲ್ಲ ಥರದ ಆಪತ್ತುಗಳು ಪರಿಹಾರ ಕಂಡು ನಮಗೆ ಜಯ ಸಿಗುವುದರಿಂದ ಅದನ್ನು ಜಯ ಅಂತ ಒಂದು ವೇಳೆ ಎಲ್ಲಾದರೂ ಪಾಠ ಇದ್ದರೂ ಏನು ತಪ್ಪಿಲ್ಲ. ತಥೋ ಗ್ರಂಥಂ ಉದೀರೆಯೇ ತಥೋ ಜಯ ಮುದೀರೆಯೇ ಅಂತ ಸೂತ್ರರು ಹೇಳ್ತಾ ಇದ್ದಾರೆ. ಮುನಯ ಸಾಧು ಪೃಷ್ಟೋಹಂ ಭವದ್ಭಿರ್ಲೋಕಮಂಗಲಂ ಯತ್ಕೃತಃ ಕೃಷ್ಣ ಸಂಪ್ರಶ್ನ ಏನ ಆತ್ಮ ಪ್ರಸೀದತೆ. ಈ ಮುನಿಗಳೆಲ್ಲ ಈ ಸೂತ ಪುರಾಣಿಕರನ್ನು ಪ್ರಶ್ನೆ ಮಾಡಿದ್ರಲ್ಲ, ರೌಮಹರ್ಷಣಿಯನ್ನು 6 ಪ್ರಶ್ನೆ ಮಾಡಿ ನಮಗೆ ಶ್ರೇಯಸ್ಸಾಧನೆ ಯಾವುದು ಅಂತ ತಿಳಿಸು, ಭಗವಂತನ ಕುರಿತಾಗಿ ತಿಳಿಸು, ಆತನ ಅವತಾರಗಳನ್ನು ತಿಳಿಸು ಅಂತ ಹೀಗೆಲ್ಲ ಪ್ರಶ್ನೆ ಮಾಡಿದ್ರಲ್ಲ. ಸಾಧು ಪೃಷ್ಟೋಹಂ, ನೀವು ನನ್ನನ್ನು ಪೃಷ್ಟೋಹಂ ನನ್ನನ್ನೇನು ಪ್ರಶ್ನೆ ಮಾಡಿದ್ದೀರಿ ಇದು ಸಾಧು, ಬಹಳ ಶ್ರೇಷ್ಠ ಕೆಲಸ ಮಾಡಿದ್ದೀರಿ. ಯಾವುದ್ರ ಬಗ್ಗೆ ಪ್ರಶ್ನೆ ಮಾಡಿದ್ದೀರಿ ಅಂದರೆ ಲೋಕಮಂಗಲಂ, ಜಗತ್ತಿಗೆ ಮಂಗಲ ಹೇಗಾದೀತು ಅನ್ನೋದ್ರ ಬಗ್ಗೆ ನೀವು ಪ್ರಶ್ನೆ ಮಾಡಿದ್ದೀರಿ. ಏನು ಲೋಕಕ್ಕೆ ಮಂಗಲ ಏನು ಆಗೋದ್ರ ಬಗ್ಗೆ ಅವ್ರು ಹೇಗೆ ಪ್ರಶ್ನೆ ಮಾಡಿದರು ಅಂದರೆ ಯತ್ ಕೃತಃ ಕೃಷ್ಣ ಸಂಪ್ರಶ್ನ, ಕೃಷ್ಣನ ಕುರಿತಾಗಿ ನೀವು ಪ್ರಶ್ನೆ ಮಾಡಿದ್ರಲ್ಲ, ಆದ್ದರಿಂದ ಲೋಕದ ಮಂಗಲದ ಕುರಿತಾಗಿಯೇ ನೀವು ಪ್ರಶ್ನೆ ಮಾಡಿದ ಹಾಗಾಯಿತು ನನ್ನನ್ನು ಕುರಿತು, ನನ್ನ ಸಮೀಪದಲ್ಲಿ, ನನ್ನ ಎದುರಿಗೆ. ಅದು ಸಾಧು. ಇದಕ್ಕಿಂತ ಶ್ರೇಷ್ಠ ಸಂಗತಿ ಮತ್ತೇನಿದೆ? ಏನ ಆತ್ಮ ಆಶು ಪ್ರಸೀದತೆ. ಭಗವಂತನ ಈ ಕಥೆಯನ್ನು ನಾವು ಕೇಳಿದರೆ ಆತ್ಮ ಪ್ರಸನ್ನ ಆಗ್ತದೆ. ಅಂದರೆ ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮ ಜೀವ ಅಂದರೆ ನಾವು ಮತ್ತು ಸ್ವಯಂ ಭಗವಂತ ಇವರೆಲ್ಲರೂ ಕೂಡ ಪ್ರಸನ್ನರಾಗ್ತಾರೆ. ಆತ್ಮನ ಶಬ್ದಕ್ಕೆ ಇಷ್ಟೆಲ್ಲ ಅರ್ಥ ಇದೆ. ಮುಖ್ಯವಾಗಿ ಭಗವಂತನು ಕೂಡ ಪ್ರಸನ್ನನಾಗ್ತಾನೆ ಅಂತ ಅದರ ತಾತ್ಪರ್ಯ. ಏನ ಆತ್ಮ ಪ್ರಸೀದತಿ. ಸವೈ ಪುಂಸಾಂ ಪರೋ ಧರ್ಮ ಯಥೋ ಭಕ್ತಿರಧೋಕ್ಷಜೆ ಅಹೈತುಕಿ ಅವ್ಯವಹಿತ ಯಯಾ ಆತ್ಮ ಆಶು ಪ್ರಸೀದತಿ. ನಾವು ಹುಟ್ಟಿದ ಆರಭ್ಯ, ಸೃಷ್ಟಿಗೆ ಬಂದಾಗಿನಿಂದಲೂ ಸೃಷ್ಟಿ ಮುಕ್ತಾಯ ಕಾಣುವವರೆಗೂ, ನಮ್ಮ ಸೃಷ್ಟಿ ಕಾಲದಲ್ಲಿ ಹುಟ್ಟಿದ ಆರಭ್ಯ ಸಾಯುವವರೆಗೆ, ಮತ್ತು ಬೆಳಗಾಗಿ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ನಾನಾ ಥರದ ಧರ್ಮಗಳನ್ನು ಆಚರಣೆ ಮಾಡ್ತೀವಲ್ಲ. ಪುಂಸಾಂ ಅಂದರೆ ಸ್ತ್ರೀಯರಾಗಲಿ ಪುರುಷರಾಗಲಿ ಮತ್ತು ಯಾರೇ ಆಗಲಿ ಏನೊಂದು ಧರ್ಮವನ್ನು ಆಚರಣೆ ಮಾಡ್ತಾರಲ್ಲ, ಅದು ಅದೇ ಯಾವುದು ಧರ್ಮ, ಅದು ಎಂಥ ಧರ್ಮವನ್ನು ನಾವು ಆಚರಣೆ ಮಾಡಬೇಕು, ಯಾವ ಧರ್ಮವನ್ನು ಆಚರಣೆ ಮಾಡಿದ್ರಿಂದ ನಮಗೆ ಲಾಭ ಇದೆ ಅಂದರೆ ಯತಃ ಭಕ್ತಿ ಅಧೋಕ್ಷಜೆ. ಅಧೋಕ್ಷಜನಲ್ಲಿ ಭಕ್ತಿ ಹುಟ್ಟಬೇಕು. ಎಂಥ ಭಕ್ತಿ ಹುಟ್ಟಬೇಕು? ಅಹೈತುಕಿ, ನಿರ್ವ್ಯಾಜವಾದಂಥ ಭಕ್ತಿ ಹುಟ್ಟಬೇಕು. ಆ ಭಕ್ತಿಗೆ ಇನ್ಯಾವುದೇ ಪ್ರತಿಫಲದ ಉದ್ದೇಶವೂ ಕೂಡ ಇರಬಾರ್ದು, ಹೇತು ಇರಬಾರ್ದು. ಯಾವುದೋ ಪ್ರಾಪಂಚಿಕ ಲಾಭದ ಉದ್ದೇಶದಿಂದ ಭಕ್ತಿಯನ್ನು ನಾವು ಮಾಡಿರಬಾರ್ದು. ಮತ್ತು ಅವ್ಯವಹಿತ, ಎಷ್ಟೇ ವಿಘ್ನಗಳು ಬಂದರೂ ಕೂಡ ಆ ವಿಘ್ನಗಳನ್ನು ದಾಟಿ ನಮ್ಮ ಭಕ್ತಿ ಮುಂದುವರಿಯುವಂತೆ ಆಗಬೇಕು. ಮತ್ತು ಯಯಾ ಆತ್ಮ ಆಶು ಪ್ರಸೀದತೆ. ಅಂಥ ಭಕ್ತಿಯನ್ನು ಮಾಡಿದ್ದರಿಂದ, ಭಕ್ತಿಯನ್ನು ಸಂಪಾದನೆ ಮಾಡಿದ್ದರಿಂದ
ನಮಗೂ ಪ್ರಸನ್ನತೆ, ಮನಸ್ಸಿಗೊಂದು ಆಹ್ಲಾದ ಆಗ್ತದೆ. ಹಾಗೆ ಆತ್ಮಶಬ್ದವಾಚನಾದಂಥ ಭಗವಂತನಿಗೂ ಕೂಡ ಮನಸ್ಸಿಗೆ ಪ್ರಸನ್ನತೆ ಸಿಗ್ತದೆ. ಅಂತಹ ಭಕ್ತಿಯನ್ನು ಮಾಡುವುದೇ ಈ ಧರ್ಮಾಚರಣೆಯ ಉದ್ದೇಶ. ಭಕ್ತಿಯ ಲಾಭ ಆಗದೆ ಹೋದರೆ ಧರ್ಮಾಚರಣೆಯನ್ನು ಮಾಡಿದ್ರಿಂದ ಏನೂ ಕೂಡ ಲಾಭ ಇಲ್ಲ ಅಂತ ಅದರ ತಾತ್ಪರ್ಯ. ಅಧೋಕ್ಷಜೆ ಅಂತ ಬಂತು. ಅಧೋಕ್ಷಜ ಅಂದರೆ ಅಧೋ ನಕ್ಷೀಯತೆ ಯಸ್ಮಾತ್ ತಸ್ಮಾತ್ ಅಧೋಕ್ಷಜ ಅಂತ. ಕ್ಷ ಅಂದರೆ ನಾಶ ಹೊಂದುವವನು, ಅಧಃ ಅಂದರೆ ಕೆಳಗಡೆ, ಕೆಳಗೆ ಬಿದ್ದು ನಾಶ ಹೊಂದುವವನಲ್ಲ. ನಮ್ಮೆಲ್ಲರ ಜೀವನದಲ್ಲಿ ಅನೇಕ ಏರುಪೇರುಗಳಿರ್ತವೆ. ಅದರಿಂದ ನಾವು ಅಧಃ ಕೆಳಗೆ ಬಿದ್ದು ಕ್ಷ ನಾಶ ಹೊಂದುವಂಥವ್ರು. ಆದರೆ ಇವನು ಯಾವತ್ತೂ ಕೂಡ ಆ ಥರ ನಾಶ ಹೊಂದುವವನಲ್ಲ. ಆದ್ದರಿಂದ ಆತನನ್ನು ಅಧೋಕ್ಷಜ ಅಂತ ಹೀಗೆ ಶಾಸ್ತ್ರದಲ್ಲಿ ಹೇಳ್ತಾರೆ. ಯಾದವಾರ್ಯರ ಅರ್ಥ ಹೇಳಿದ್ದು ಹೀಗಿದೆ. ಅಕ್ಷಜ ಅಂದರೆ ಪ್ರತ್ಯಕ್ಷ ಅಂತ ಅರ್ಥ. ಅಕ್ಷ ಅಂದರೆ ಇಂದ್ರಿಯಗಳು. ಆ ಇಂದ್ರಿಯದಿಂದ ಹುಟ್ಟಿದಂಥ ಜ್ಞಾನಕ್ಕೆ ಪ್ರತ್ಯಕ್ಷ ಜ್ಞಾನ ಅಂತಾರೆ. ಅಧಕೃತಂ ಅಕ್ಷಜಂ ಏನ ಸಹ ಅಧೋಕ್ಷಜ. ಯಾರು ಪ್ರತ್ಯಕ್ಷ ಜ್ಞಾನವನ್ನು ಮೆಟ್ಟಿ ನಿಂತಿದ್ದಾನೋ, ಪ್ರತ್ಯಕ್ಷ ಜ್ಞಾನವನ್ನು ಮೀರಿ ನಿಂತಿದ್ದಾನೋ ಅವನು ಅಧೋಕ್ಷಜ. ಭಗವಂತನನ್ನು ಪ್ರತ್ಯಕ್ಷದಿಂದ ತಿಳ್ಕೊಳ್ಳಿಕ್ಕೆ ಬರೋದಿಲ್ಲ. ಆದ್ದರಿಂದ ಅವನು ಪ್ರತ್ಯಕ್ಷವನ್ನು ಮೀರಿ ನಿಂತವನಾದ್ದರಿಂದ ಅವನಿಗೆ ಅಧೋಕ್ಷಜ ಅಂತ ಹೆಸರು. ಇನ್ನು ಅಧೋ ನಕ್ಷೀಯತೆ ಯಸ್ಮಾತ್ ತಸ್ಮಾತ್ ಅಧೋಕ್ಷಜ ಅಂತ ಇನ್ನೊಂದು ನಿರ್ವಚನ ನಾನು ಹೇಳಿದ್ದು. ಯಾವತ್ತೂ ಕೂಡ ಅಧಃಪತನ ಹೊಂದುವವನಲ್ಲ. ಇನ್ನು ಕರ್ಮಣ ವರ್ಧತೆ ನೋ ಕನೀಯಾನ್. ನೀ ಯಾವುದೇ ಕೆಲಸವನ್ನು ಮಾಡಿದ್ದರಿಂದ ಆತ ದೊಡ್ಡ ಸ್ಥಾನಕ್ಕೂ ಏರೋದಿಲ್ಲ. ಹಾಗೆ ನೋ ಕನೀಯಾನ್, ಅವನಿಗೆ ಕೆಳಗೆ ಬರುವುದು ಇಲ್ಲ ಕರ್ಮ ಮಾಡದೇ ಇದ್ರೆ. ಆದ್ದರಿಂದ ಆ ಕಾರಣದಿಂದ ಆತ ಅಧೋಕ್ಷಜ. ನಮ್ಮ ಪ್ರತ್ಯಕ್ಷ ಜ್ಞಾನವನ್ನು ಮೀರಿದವನು ಈ ಭಗವಂತ, ಇದು ಅಧೋಕ್ಷಜ ಅಂತ ಅನ್ನೋದಕ್ಕೆ ಅರ್ಥ. ಮತ್ತೆ ಅವನ ಏನು ಜ್ಞಾನ ಇದೆ, ಭಗವಂತನ ಜ್ಞಾನ ಇದೆ, ಸರ್ವ ವಿಷಯಕವಾದ ಜ್ಞಾನ, ಪ್ರಕೃತಿ ಮೊದಲಾದ ಕಾರಣಗಳಿಂದ ಹಿಡಿದು ಮಹತ್ತತ್ವ, ಅಹಂಕಾರ ತತ್ವ, ನಾವು ನೋಡುವ ಈ ಸ್ಥೂಲ ಪ್ರಪಂಚ, ಇವುಗಳೆಲ್ಲದರ ಒಂದು ಜ್ಞಾನ ಅವನಿಗಿದೆಯಲ್ಲ, ಅದು ಕೂಡ ಅಕ್ಷಗಳಿಂದ ಅಲ್ಲ. ಆ ಇಂದ್ರಿಯಗಳಿಂದ ಆ ವಸ್ತುಗಳಿಗೆ ಸಂಪರ್ಕ ಆಗಿ ಆಮೇಲೆ ಹುಟ್ಟಿದ ಜ್ಞಾನ ಅದಲ್ಲ. ಆದ್ರಿಂದಲೂ ಕೂಡ ಆತ ಅಧೋಕ್ಷಜ. ಹೀಗೆ ಅದರ ಅರ್ಥ. ಪ್ರತ್ಯಕ್ಷಕ್ಕೆ ನಿಲುಕದವನು, ಪ್ರತ್ಯಕ್ಷ ಅವಿಷಯ ಅಂತ ಯಾದವಾರ್ಯರ ವ್ಯಾಖ್ಯಾನ. ಅದಲ್ಲದೆ ತಾನು ಸರ್ವವನ್ನೂ ಪ್ರತ್ಯಕ್ಷದಿಂದ ನೋಡ್ತಾ ಇದ್ರೂ ಆತನ ಆ ಪ್ರತ್ಯಕ್ಷ ಇಂದ್ರಿಯ ಮತ್ತು ವಿಷಯಗಳ ನಡುವಿನ ಸಂಪರ್ಕದಿಂದ ಹುಟ್ಟಿರುವಂಥದ್ದಲ್ಲ. ಆದ್ದರಿಂದ ಅಧೋಕ್ಷಜ. ಅಹೈತುಕಿ ಅಂದರೆ ಭಗವಂತನ ಅನುಗ್ರಹವೊಂದನ್ನು ಬಿಟ್ಟು ಇನ್ಯಾವ ಫಲಾನುಸಂಧಾನವನ್ನು ಅದು ನಿಬಂಧನವಾಗಿ ಹೊಂದಿಲ್ಲದೇ ಇರುವಂಥ ಭಕ್ತಿ. ಅವ್ಯವಹಿತ ಅಂದರೆ ವಿಷಯ ಆಸಕ್ತಿ ನಡುವೆ ಬಂದು ಒಂದು ಸ್ವಲ್ಪ ಭಕ್ತಿ, ಮತ್ತೆ ವಿಷಯ ಆಸಕ್ತಿ, ಮತ್ತೆ ಭಕ್ತಿ, ಹೀಗೆ ಛಿನ್ನವಾದ ಭಕ್ತಿ ಅದಲ್ಲ, ಅವ್ಯವಹಿತವಾದ ಭಕ್ತಿ ಅಂತ ಅದರ ತಾತ್ಪರ್ಯ. ಅಹೈತುಕಿ ಅಂತ ಅನ್ನೋದಕ್ಕೆ ಮತ್ತೊಂದು ಅರ್ಥ, ಪ್ರತ್ಯಕ್ಷ, ಅನುಮಾನ, ಆಗಮ ಅಂತ 3 ಪ್ರಮಾಣಗಳಿವೆ. ನಮ್ಮ ಪ್ರತ್ಯಕ್ಷ ಪ್ರಮಾಣದಿಂದ ಭಗವಂತನಲ್ಲಿ ಭಕ್ತಿ ಮಾಡಬೇಕು ಅಂತ ಗೊತ್ತಾಗೋದೇ ಇಲ್ಲ. ಅನುಮಾನ ಪ್ರಮಾಣ ಮತ್ತು ಆಗಮ ಪ್ರಮಾಣದಿಂದ ಒಂದಿಷ್ಟು ಗೊತ್ತಾಗ್ತದೆ. ಅದರಲ್ಲೂ ಕೂಡ ಆಗಮ ಪ್ರಮಾಣವನ್ನು, ಶುದ್ಧವಾದಂತಹ ಆಗಮ ಪ್ರಮಾಣವನ್ನು ಅವಲಂಬಿಸಿದರೆ ಮಾತ್ರ ಆ ಭಗವಂತನಲ್ಲಿ ಭಕ್ತಿ ಹುಟ್ಟಲಿಕ್ಕೆ ಸಾಧ್ಯ. ಅನುಮಾನದಿಂದ, ಹೇತು ಅಂದರೆ ಅನುಮಾನ, ಅನುಮಾನದಿಂದ ಅನುಮಾನವನ್ನು ಪ್ರಮಾಣವನ್ನು ಸ್ವೀಕಾರ ಮಾಡಿ ಪ್ರತ್ಯಕ್ಷದ ಬೆಂಬಲವಿಲ್ಲದ, ಆಗಮದ ಬೆಂಬಲವಿಲ್ಲದಂಥ ಅನುಮಾನದಿಂದ ನಾವು ಭಗವಂತನಲ್ಲಿ ಭಕ್ತಿಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಭಕ್ತಿ ಮಾಡಲಿಕ್ಕೆ ಹೊರಟ್ರೆ ಅಂಥ ಭಕ್ತಿ ದೃಢವಾಗೋದಿಲ್ಲ ಅದು. ಆದ್ದರಿಂದ ಅಹೈತುಕಿ ಅಂದರೆ ಅನುಮಾನ ಪ್ರಮಾಣದಿಂದ ಬಂದ ಜ್ಞಾನವನ್ನು ಅವಲಂಬಿಸಿರುವುದಲ್ಲ ಈ ಭಕ್ತಿ ಅಂತ ಇನ್ನೊಂದರ್ಥ. ಅವ್ಯವಹಿತ ಅಂತರಾಯಣ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ ಭಕ್ತಿ ಅಂತಹ ಜಯತೀರ್ಥರು ತಮ್ಮ ಟೀಕಾದಲ್ಲಿ ಹೇಳ್ತಾರೆ. ಅದು ನಮ್ಗೆ ಗೊತ್ತಿದೆ. ಸಂಸಾರದಲ್ಲಿ 108 ವಿಘ್ನಗಳು ನಮಗೇನೋ ಬರ್ತವೆ, ಆದರೆ ಯಾವುದೇ ಥರದ ವಿಘ್ನಕ್ಕೂ ಮಣಿಯದ ಒಂದು ಭಕ್ತಿ ಅದಾಗಿರಬೇಕು. ಭಗವಂತ ಯಾವುದೋ ಒಂದಿಷ್ಟು ಅನುಕೂಲಗಳನ್ನು ನಮಗೆ ಕೊಟ್ಟ ಅಂತ ನಮಗೆ ಕಂಡು ಆ ಒಂದು ಸಂತೋಷ ಆಗಿ ಭಗವಂತನ ಭಕ್ತಿ ಹೆಚ್ಚು ಮಾಡೋದು, ಕೊಡದೆ ಹೋದರೆ ಈ ಥರದ ಧರ್ಮಾಚರಣೆ ಮಾಡಿ ಏನು ಉಪಯೋಗ ಅಂತ ಭ್ರಮಿಸಿ ಆ ಭಕ್ತಿಯನ್ನು ಕೈ ಬಿಡುವುದು,
ಇಂಥ ಭಕ್ತಿ ಆಗಿರಬಾರ್ದು ಅಂತ ಅದರ ತಾತ್ಪರ್ಯ. ಅಹೈತುಕಿ ಅವ್ಯವಹಿತ ಯಯಾ ಆತ್ಮ ಆಶು ಪ್ರಸೀದತಿ. ಈ ಭಕ್ತಿಯಿಂದಲೇ ಭಗವಂತ ಪ್ರಸನ್ನನಾಗ್ತಾನೆ. ನಮ್ಮ ಮನಸ್ಸು ಕೂಡ ನಿರ್ಮಲ ಆಗ್ತದೆ. ಇಲ್ಲಿ ಹಿಂದಿನ ಶ್ಲೋಕದಲ್ಲೂ ಕೂಡ ಏನ ಆತ್ಮ ಆಶು ಪ್ರಸೀದತೆ ಅನ್ನೋ ಶ್ಲೋಕದಲ್ಲೂ ಈಗಿನ ಈ ಶ್ಲೋಕದಲ್ಲೂ ಕೂಡ ಪ್ರಸೀದತಿ ಅಂತ ಬಂತು. ಭಗವಂತನ ಪ್ರಸಾದಕ್ಕಾಗಿ ನಾವೆಲ್ಲ ಹಂಬಲಿಸ್ತಾ ಇದ್ದೇವೆ. ನಾವೆಲ್ಲ ನಮ್ಮ ಮನೆಗಳ ಮೇಲೆ, ಮನೆಗಳ ಬಾಗಿಲ ಚೌಕಟ್ಟು ಮೇಲೆ, ದೇವತಾ ಪೂಜೆಗಾಗಿರುವ ಕೋಣೆ ಏನಿರ್ತದೆ ಅಲ್ಲಿ, ಆಮೇಲೆ ಅಡುಗೆ ಮಾಡುವ ಮನೆ ಅಥವಾ ಅಡುಗೆ ಮಾಡುವ ಒಂದು ವೇದಿಕೆ, ಅದರ ಕಟ್ಟೆ ಮೇಲೆ ಅನ್ನಪೂರ್ಣ ಪ್ರಸನ್ನ ಅಂತ ಕೆಲವರು ಬರ್ಕೊಂಡಿರ್ತಾರೆ. ಇನ್ನು ಉಮಾಮಹೇಶ್ವರವು ಪ್ರಸನ್ನವು ಪ್ರಿಯೇತಾಮ್ ಅಂತ ಕೆಲವರು ಬರ್ಕೊಂಡಿರ್ತಾರೆ ಮಲಗುವ ಕೋಣೆ ಮೇಲೆ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪ್ರಸನ್ನ ಅಂತ ಬರೆದಿರ್ತಾರೆ. ಪ್ರಸನ್ನ ಅಂತಹ ಶಬ್ದಗಳನ್ನು ನಾವು ಸುಮ್ಮನೆ ಎಲ್ಲರೂ ಬರೀತಿದ್ದಾರೆ ಅಂತ ನಾವು ಬರಿತೇವೆ. ವಾಸ್ತವಿಕವಾಗಿ ಭಗವಂತನ ಪ್ರಸಾದಕ್ಕಾಗಿ ಹಂಬಲಿಸಬೇಕು. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ನಾರದ ಪುರಾಣದಲ್ಲಿ ಬಂದ ಮಾತಿದೆ, ಕರ್ಮಣಾತ್ ಪ್ರಥಮ ಪ್ರೋಕ್ತಃ ಪ್ರಸಾದ ಶ್ರವಣಾದಿಭಿ ಮಧ್ಯಮೋ ಜ್ಞಾನ ಸಂಪತ್ಯ ಪ್ರಸಾದಸ್ತು ಉತ್ತಮೋ ಮತಃ ಅಂತ. ಇದು ಮಾತು ಈ ಮುಂದಿನ 8ನೇ ಶ್ಲೋಕಕ್ಕೂ ಕೂಡ ಸಂಬಂಧಪಡ್ತದೆ. ಅದನ್ನು ಆ ಸಂದರ್ಭದಲ್ಲಿ ಮತ್ತೆ ಹೇಳ್ತೇನೆ. ಧರ್ಮ ಸ್ವನುಷ್ಠಿತ ಪುಂಸಾಂ ವಿಶ್ವಕ್ಸೇನ ಕಥಾಶ್ರಯಾಮ್ ಅಂತ ಶ್ಲೋಕ ಬಂದಾಗ ಮತ್ತೆ ಅದನ್ನು ಹೇಳ್ತೇನೆ. ಮಧ್ಯಮೋ ಜ್ಞಾನ ಸಂಪತ್ಯ ಪ್ರಸಾದಸ್ತು ಉತ್ತಮೋ ಮತಃ. ಕರ್ಮ ಮಾಡಿದ್ರಿಂದ ಮಧ್ಯಮ ಪ್ರಸಾದ, ಕರ್ಮ ಮಾಡಿದ್ರಿಂದ ಭಗವಂತನ ಒಲುಮೆ ಸಿಗ್ತದೆ, ಅದರದ್ದು 3ನೇ ಅನುಗ್ರಹ, ಮಧ್ಯಮ ಅಲ್ಲ. ಇನ್ನು ಶ್ರವಣ ಮನನ ಧ್ಯಾನ ಮಾಡಿ ಒಂದಿಷ್ಟು ಪರೋಕ್ಷ ಜ್ಞಾನ ಮತ್ತು ಮಾನಸಾಪರೋಕ್ಷ ಇತ್ಯಾದಿಗಳನ್ನು ಏನು ಗಳಿಸ್ತೇವೆ ಅದರಿಂದ ಬರುವಂಥದ್ದು, ಅದರಿಂದ ಆ ಮಾನಸಾಪರೋಕ್ಷಗಳಿಂದ ಭಗವಂತನ ಪ್ರಸಾದ ಏನಾಗ್ತದೆ ಅದು ಮಧ್ಯಮ ಪ್ರಸಾದ. ಜ್ಞಾನ ಸಂಪತ್ಯ, ಅಪರೋಕ್ಷ ಜ್ಞಾನವೇ ಆಗಿ ಇನ್ನೇನು ನಮಗೆ ಮುಕ್ತಿಯೇ ಆಗ್ತದಲ್ಲ, ಅದು ಉತ್ತಮ ಪ್ರಸಾದ ಅಂತ ಹೇಳ್ತಾರೆ. ಆದ್ದರಿಂದ ಭಗವಂತನ ಉತ್ತಮ ಪ್ರಸಾದಕ್ಕಾಗಿ ನಾವು ಹಂಬಲಿಸಬೇಕು. ಅದಕ್ಕಾಗಿ ಲಕ್ಷ್ಮೀ ವೆಂಕಟೇಶ್ವರ ಪ್ರಸನ್ನ ಅಂತ ಹೀಗೆಲ್ಲ ಬರೆದದ್ದನ್ನು ಆ ದೃಷ್ಟಿಯಿಂದ ನಾವು ಓದ್ಕೋಬೇಕು. ಆ ದೃಷ್ಟಿಯಿಂದ ಆ ಬರಹ ನಮ್ಮ ಕಣ್ಣಿಗೆ ಬಿದ್ದಾಗೆಲ್ಲ ಭಗವಂತನ ಉತ್ತಮ ಪ್ರಸಾದಕ್ಕಾಗಿ ನಮ್ಮ ಹಂಬಲ ಇರಬೇಕು, ಅದಕ್ಕಾಗಿ ನಮ್ಮ ಪ್ರಯತ್ನ ಇರಬೇಕು ಅನ್ನುವುದು ನಮಗೆ ತಿಳಿಯಬೇಕು. ಅದೇ ಇಲ್ಲಿ ಏನ ಆತ್ಮ ಆಶು ಪ್ರಸೀದತೆ. ಭಗವಂತ ಒಂದಿಷ್ಟು ಈಗ ಪ್ರಸನ್ನನಾಗಿದ್ದಾನೆ. ಆ ಕಥೆ ಹೇಳುವಂಥ ಸೂತ ಪುರಾಣಿಕರ ಬಗ್ಗೆ, ಕೇಳುವಂಥ ಶೌನಕಾದಿಗಳ ಬಗ್ಗೆ, ಹಾಗೆ ಆ ಕಥೆಯನ್ನು ಕೇಳ್ತಾ ಇರುವಂಥ ನಮ್ಮ ಬಗ್ಗೆಯೂ ಕೂಡ ಭಗವಂತ ಒಂದಿಷ್ಟು ಸ್ವಲ್ಪ ಆದರೂ ಪ್ರಸನ್ನನಾಗಿದ್ದಾನೆ. ಆ ಥರ ಅವನು ಪ್ರಸನ್ನನಾಗಿರುವುದರಿಂದಲೇ ಅವರು ಆ ಕಥೆಯನ್ನು ಹೇಳಿದರು, ಆ ಶೌನಕಾದಿಗಳು ಕಥೆಯನ್ನು ಕೇಳಿದರು. ಅವರು ಕೇಳಿದರು ಅಂತ ನಾವು ಕೇಳಿದೆವು, ನಮಗೂ ಒಂದು ಸ್ವಲ್ಪ ಪ್ರಸನ್ನ ಆಗೇ ಆಗಿದ್ದಾನೆ. ಆದರೆ ಭಗವಂತ ಪ್ರಸನ್ನನಾಗಿದ್ದಕ್ಕಾಗಿಯೇ ಪ್ರಶ್ನೆ ಕೇಳಿದ್ದಾರೆ. ಆ ಪ್ರಸನ್ನನಾಗಿರುವುದರಿಂದಲೇ ಆ ಕಥಾ ಪ್ರಾರಂಭವೂ ಕಂಡಿದೆ. ಆದರೆ ಭಗವಂತನ ಪೂರ್ಣ ಪ್ರಸಾದ ಯಾವಾಗ ಆಗ್ತದೆ ಅಂದರೆ ಅದು ಆ ಜ್ಞಾನ ಸಂಪತ್ತಿ ಆದಾಗ ಜಗತ್ತಿಗೆ ಮಂಗಲವೂ ಕೂಡ ಆಗ್ತದೆ. ಭಗವಂತ ಪ್ರಸನ್ನನಾದರೆ ಎಲ್ಲ ಮಂಗಲವೂ ಕೂಡ ಹಾಗೇ ಆಗ್ತದೆ ಅಂತ ಅದರ ತಾತ್ಪರ್ಯ. ನಿತ್ಯಶ್ರೀ ನಿತ್ಯಶೋಯಶಃ ಈಶಾಂ ಹೃದಯಸ್ಥೋ ಭಗವಾನ್ ಮಂಗಲಾಯತನೋ ಹರಿಹಿ ಅಂತ ಒಂದು ಶ್ಲೋಕ ಕೇಳಿ ಬರ್ತದೆ. ಯಾರ ಹೃದಯದಲ್ಲಿ ಮಂಗಲಾಯತನನಾದಂಥ ಪರಮಂಗಲಾದಂಥ ಭಗವಂತ ಇದ್ದಾನೆ, ಅವ್ರ ಮನೆಯಲ್ಲಿ ನಿತ್ಯ ಶ್ರೀಹಿ, ನಿತ್ಯ ಮಂಗಲ. ಅಂಥ ಮಂಗಲ ಅವ್ರ ಮನೆಯಲ್ಲಿ ಆಗ್ತದೆ, ಅವ್ರ ಮನಸ್ಸಿನಲ್ಲಿ ಆಗ್ತದೆ. ಮಂಗಲ ಅಂದರೆ ಏನು? ಮಂಗಲ ಅಂದರೆ ಮಗಿಗತವು ಅಂತ ಧಾತು. ಆ ಮಗಿಗತವು ಅನ್ನೋ ಧಾತುವಿನಿಂದ ಹುಟ್ಟಿದ್ದು ಈ ಮಂಗಲ, ಮಂಗತಿ ಎನ್ನುವ ಕ್ರಿಯಾಪದ. ಹಾಗೆ ಮಂಗಲ ಅನ್ನುವಂಥ ನಾಮಪದವು ಕೂಡ. ಈ ಮಗಿಗತವು ಅಂತನ್ನುವುದು, ಗತಿ ಅಂದರೆ ಮನುಷ್ಯನ ಊರ್ಧ್ವಗತಿ, ಉನ್ನತಿ ಅಂತನ್ನೋದನ್ನು ತೋರಿಸ್ತದೆ. ಹೀಗೆ ತೋರಿಸುವುದರಿಂದ ಏರುವುದು, ಮಂಗ ಅಂತ ಹೀಗೆ ಶಬ್ದ ಇದೆಯಲ್ಲ, ಅದು ಕೂಡ ಯಾವತ್ತೂ ನಿತ್ಯ ಸಂಚಾರಶೀಲ ಆಗಿರ್ತದೆ. ಮೇಲೆ ಮರದಿಂದ ಮೇಲೆ ಏರ್ತಾ ಹೋಗ್ತದೆ. ಅದಕ್ಕಾಗಿ ಅದನ್ನು ಮಂಗ ಅಂತ ಹೇಳ್ತಾರೆ, ನಮ್ಗೆ ಗೊತ್ತಿದೆ. ಹಾಗೆ ಮಗಿ ಗತವು ಅನ್ನೋ ಧಾತುವಿನಿಂದಲೇ ಕ್ರಿಯಾಪದದಂತೆ ಹುಟ್ಟಿದಂಥ ರೂಪ ಅದು.
ನಮ್ಮನ್ನು ಕೂಡ ಎತ್ತರಕ್ಕೆ ಏರಿಸಬೇಕು. ಇಂಥ ಒಂದು ಮಂಗಲಕರವಾದಂತಹ ಶ್ರವಣ ಮತ್ತು ಪ್ರವಚನ, ಅದಕ್ಕಾಗಿ ಅದು ಮಂಗಲ. ಕೃಷ್ಣ ಸಂಪ್ರಶ್ನ, ಕೃಷ್ಣನ ಕುರಿತಾಗಿ ಪ್ರಶ್ನೆ ನಡೆದಿದೆ. ಕೃಷ್ಣ ಯಾಕೆ ಅಂದರೆ, ಯತಃ ಕರ್ಷಸಿ ದೇವೇಶ ನಿಯಮ್ಯ ಸಕಲಂ ಜಗತ್ ಅಥೋ ವದಂತಿ ಮುನಯ ಕೃಷ್ಣಂ ತ್ವಾಂ ಬ್ರಹ್ಮವಾದಿನಃ ಅಂತ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯರು ಉದ್ಧರಿಸುವ ಒಂದು ವಾಕ್ಯ ಕೃಷ್ಣ ಶಬ್ದದ ಅರ್ಥವನ್ನು ಹೇಳ್ತದೆ. ಸಕಲ ಜಗತ್ತನ್ನು ಕೂಡ ನಿನ್ನ ಕಡೆಗೆ ನೀನು ಸೆಳೆದಿಟ್ಕೊಂಡಿದ್ದೆ, ಆಕರ್ಷಣದ ಕೇಂದ್ರವಾಗಿದ್ದಿ ನೀನು. ಆದ್ದರಿಂದ ನಿನ್ನನ್ನು ಮುನಿಗಳು ಕೃಷ್ಣ ಅಂತ ಹೇಳ್ತಾರೆ ಅಂತ. ಮತ್ತು ಕೃಷಿರ್ಭೂವಾಚಕ ಶಬ್ದ ನಶ್ಚ ನಿರ್ವೃತ್ತಿವಾಚಕ, ಭೂಮಿಗೆ ಬಂದು ಈ ಭೂಮಿಯ ವಾಸಿಗಳ ದುಃಖವನ್ನು ಕಳೆದವನು, ಸಮಸ್ತ ಜಗತ್ತಿನ ದುಃಖವನ್ನು ಕೂಡ ಕಳೆದವನು, ಅದಕ್ಕೆ ಆತ ಕೃಷ್ಣ. ಹೀಗೆ ಸಕಲ ಜಗತ್ತಿನ ಪ್ರಾಣಿಗಳ, ಪಕ್ಷಿಗಳ, ಮನುಷ್ಯರ, ಪಂಡಿತರ, ಪಾಮರರ, ಸ್ತ್ರೀಯರ, ಪುರುಷರ ಎಲ್ಲರ ಆಕರ್ಷಣಕ್ಕೂ ಕೇಂದ್ರ ಬಿಂದುವಾದಂಥ ಕೃಷ್ಣನ ಕಥೆಯನ್ನು ಕೇಳಿದ್ದೀರಲ್ಲ, ಇದಕ್ಕಿಂತ ದೊಡ್ಡ ಮಂಗಲ ಏನಿದೆ? ಯಾಕೆಂದರೆ ಆ ಕೃಷ್ಣ ನಮ್ಮ ಅಂದರೆ ನಿರ್ವೃತ್ತಿ, ದುಃಖ ನಿವೃತ್ತಿಯನ್ನು ಮಾಡಲಿಕ್ಕಾಗಿ ಬಂದವನು. ಅವನ ಬಗ್ಗೆ ನೀವು ಪ್ರಶ್ನೆ ಕೇಳಿದ್ದೀರಿ. ಮತ್ತು ಈ ಥರ ಮಾಡಿದ್ದರಿಂದ ನಮ್ಮ ಪ್ರತ್ಯಕ್ಷ ಜ್ಞಾನವನ್ನು ಮೀರಿರುವಂತಹ ಸರ್ವಜ್ಞನಾದಂತಹ ಅವನ ಬಗ್ಗೆ ನಾವು ಪ್ರಶ್ನೆ ಮಾಡಿದ್ದರಿಂದ, ನೀವು ಪ್ರಶ್ನೆ ಮಾಡಿದ್ದರಿಂದ, ನಾವು ಕಥೆ ಹೇಳಿದ್ದರಿಂದ ಅವನಲ್ಲಿ ಭಕ್ತಿ ಹುಟ್ಟಬೇಕು. ಆ ಥರದ ಭಕ್ತಿ ಹುಟ್ಟಲಿಕ್ಕೆ ನಾವು ಮಾಡುವಂಥ ಎಲ್ಲ ಧರ್ಮಾಚರಣವೂ ಕೂಡ ಅದೆಲ್ಲವೂ ಸಹಾಯಕ ಆಗಬೇಕು. ವಾಸುದೇವೇ ಭಗವತಿ ಭಕ್ತಿಯೋಗ ಪ್ರಯೋಜಿತ ಜನಯತ್ಯಾಶು ವೈರಾಗ್ಯಂ ಜ್ಞಾನಂ ಚ ಯದಹೈತುಕಂ. ವಾಸುದೇವೇ ಭಗವತಿ, ಭಗವಂತ ವಾಸುದೇವ, ವಾಸನಾದ್ ವಾಸುದೇವೋಸಿ, ಅವನು ನಮ್ಮ ಒಳಗೆ ಇದ್ದಾನೆ, ಸಮಸ್ತ ಜಗತ್ತಿನಲ್ಲೂ ಕೂಡ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ, ಒಳಗೂ ಹೊರಗೂ ವಾಸಿಸಿರುವುದರಿಂದ ಆತ ವಾಸುದೇವ. ಮತ್ತು ಅವನು ಭಗವಾನ್, ಷಡ್ಗುಣೈಶ್ವರ್ಯ ಸಂಪನ್ನ, ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸಃ ಶ್ರಿಯ ಜ್ಞಾನ ವೈರಾಗ್ಯಯೋಶ್ಚೈವ ಷಣ್ಣಾಂ ಭಗ ಇತೀರಣ. ಸಮಸ್ತ ಜಗತ್ತಿನ ಒಡೆತನ, ವೀರ್ಯ ಇನ್ನೊಬ್ಬರನ್ನು ಹಿಮ್ಮೆಟ್ಟಿಸುವ ಶಕ್ತಿ, ಯಶಸ್ಸು ಅಂದರೆ ಎಲ್ಲ ಕಡೆ ಹರಡಿದ ಆತನ ಹೆಸರು, ಮತ್ತು ಸಮಸ್ತ ಜಗತ್ತಿನ ಸಂಪತ್ತು, ಧನಕನಕಾದಿ ಸಂಪತ್ತು, ಇದು ಶ್ರೀ. ಅಥವಾ ಋಗ್ಯಜುಸ್ಸಾಮ ಅಥರ್ವ ಅಂತನ್ನುವ ಈ 4 ವೇದಗಳೇನಿದೆ, ಇದನ್ನೇ ಶ್ರೀಹಿ ಅಂತ ಕೂಡ ಹೇಳ್ತಾರೆ, ಹಿಂದೆ ಅನೇಕ ಕಡೆ ನೋಡಿದ್ದೇವೆ. ಆದ್ದರಿಂದ ಅಂಥ ಶ್ರೀಹಿ, ಯಶಸ್ಸಃ ಶ್ರಿಯ ಮತ್ತು ಜ್ಞಾನ, ಹಾಗೆ ವೈರಾಗ್ಯ, ಇದೆಲ್ಲದಕ್ಕೂ ಕೂಡ ಭಗ ಅಂತ ಹೇಳ್ತಾರಂತೆ. ವಾಸುದೇವೇ ಭಗವತಿ. ಇನ್ನು ಉಳಿದ ಅನೇಕ ಜನ ಭಗವಂತರು ಇದ್ದೇ ಇದ್ದಾರೆ. ಐಶ್ವರ್ಯಾದಿ ಗುಣೇಶದ್ಭಿ ಸಾಮಗ್ರ್ಯಾತ್ ಸರ್ವದೇವತಾ ಭಗವತ್ ಶಬ್ದವಾಚ್ಯಾಶ್ಚ ನಿರಪೇಕ್ಷಂ ತು ಸಾಮಗ್ರ್ಯಂ ಭಗವತಿ ಏವ ಅಂತ ಭಾಗವತ ತಾತ್ಪರ್ಯ. ಭಗವಾನ್ ಆನಂದ ತೀರ್ಥ ಮುನಿ, ಭಗವಾನ್ ಚತುರ್ಮುಖ ಬ್ರಹ್ಮ, ಭಗವಾನ್ ಮಹಾದೇವ ಅಂತ ಹೀಗೆ ಭಗವತ್ ಶಬ್ದವನ್ನು ಎಲ್ಲ ಕಡೆ ಪ್ರಯೋಗ ಮಾಡ್ಬೋದು. ಯಾಕಂದರೆ 6 ಗುಣಗಳು ಅವರಲ್ಲೂ ಎಲ್ಲರಲ್ಲೂ ಇದ್ದೇ ಇವೆ. ಸರ್ವದೇವತಾ ಭಗವತ್ ಶಬ್ದವಾಚ್ಯ. ಆದರೆ ನಿರವಧಿಕವಾದ ಸಂಪೂರ್ಣತೆ ಎಲ್ಲರಲ್ಲೂ ಇದೆ. ಆದರೆ ಅವರ ಸಂಪೂರ್ಣತೆಗೆ ಒಂದು ಮಿತಿ ಇದೆ, ಅವರವರ ಯೋಗ್ಯತೆಗೆ ತಕ್ಕಂತೆ ಅವರು ಸಂಪೂರ್ಣರಷ್ಟೇ. ನಿರವಧಿಕವಾದ ಸಂಪೂರ್ಣತೆ ಇರುವುದು ಈ ಭಗವಂತನಲ್ಲಿ ಮಾತ್ರ. ನಿರಪೇಕ್ಷಂತು ಸಾಮಗ್ರ್ಯಂ ತಸ್ಯ ಸರ್ವಾಧಿಕಂ. ಆದ್ದರಿಂದ ವಾಸುದೇವ ಅಂತ ಕರೆಸಿಕೊಂಡಿರುವ ಭಗವಂತ, ಅವನಲ್ಲಿ ಭಕ್ತಿಯೋಗವನ್ನು ನಾವು ಮಾಡಿದರೆ, ನಮ್ಮ ಭಕ್ತಿಯೋಗವನ್ನು ಆ ಕಡೆ ನಾವು ಡೈರೆಕ್ಟ್ ಮಾಡಿದರೆ, ನಮ್ಮ ಭಕ್ತಿಯೋಗ, ನಮ್ಮ ಆಸಕ್ತಿ ಈಗ ಎಲ್ಲೋ ಇದೆ, ಎಲ್ಲಿಯೋ ಅಂಟ್ಕೊಂಡು ಬಿಟ್ಟಿದೆ. ಈ ನಮ್ಮ ಗಮನವನ್ನು, ನಮ್ಮ ಆಸಕ್ತಿಯನ್ನು, ನಮ್ಮ ಆದರವನ್ನು ಈ ಜಡ ಚೇತನ ಮೊದಲಾದ ಸಂಗತಿಗಳಿಂದ ಕಿತ್ತೊಗೆದು ಭಗವಂತನ ಕಡೆಗೆ ಅದನ್ನು ನಾವು ಅಭಿಮುಖವನ್ನಾಗಿ ಮಾಡಬೇಕು. ಹಾಗೆ ಮಾಡಿದರೆ ಜನಯತ್ಯಾಶು ವೈರಾಗ್ಯಂ, ಅದರಿಂದ ವೈರಾಗ್ಯ ಬರ್ತದೆ. ಹಾಗೆ ಜ್ಞಾನಂಚ ಯದ್ ಅಹೈತುಕಂ, ನಿರ್ಮಲವಾದ ಜ್ಞಾನ ಮತ್ತು ಅಹೈತುಕವಾದ ಜ್ಞಾನ, ಪ್ರತ್ಯಕ್ಷ ಪ್ರಮಾಣದಿಂದ ಬರುವ ಜ್ಞಾನ ಅಲ್ಲ, ಅನುಮಾನ ಪ್ರಮಾಣದಿಂದ ಬರುವ ಜ್ಞಾನ ಅಲ್ಲ. ಇಲ್ಲಿ ಹೇತು ಅಂದರೆ ಅನುಮಾನ ಪ್ರಮಾಣ, ಅದರಿಂದ ಬರುವ ಜ್ಞಾನ ಅಲ್ಲ, ಶುದ್ಧ ಶಾಸ್ತ್ರದಿಂದ ಮಾತ್ರ ಬರುವಂಥ ಜ್ಞಾನ, ಅದಕ್ಕೆ ಅಹೈತುಕ ಜ್ಞಾನ ಅಂತ ಕರೀತಾರೆ. ಅಂಥ ಜ್ಞಾನ ನಮಗೆ ಬರ್ತದೆ.
ಇದು ಇದು ಕೂಡ ತುಂಬ ನಾವು ಮನನ ಮಾಡಿ ನೋಡಬೇಕಾದ ವಿಚಾರ. ಮೊದಲು ಭಕ್ತಿ ಮಾಡಬೇಕು, ಆಮೇಲೆ ಜ್ಞಾನ ಅಂತಾರೆ. ಆದರೆ ಭಕ್ತಿ ಮಾಡಲಿಕ್ಕೂ ಸ್ವಲ್ಪ ಜ್ಞಾನ ಬೇಕು. ಭಕ್ತಿಯೇ ಇಲ್ಲದೆ ಹೋದರೆ ಜ್ಞಾನ ಬರೋದೇ ಇಲ್ಲ. ಆ ಜ್ಞಾನ ಬಂದಮೇಲೆ ಭಕ್ತಿ. ಹಾಗೆ ಅನುವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ, ಭಕ್ತ್ಯಾ ಜ್ಞಾನಂ ತಥೋ ಭಕ್ತಿ ತಥೋ ದೃಷ್ಟಿಸ್ತತಶ್ಚ ಸಾ ಅಂತ. ಸ್ವಲ್ಪ ಭಗವಂತನ ಬಗ್ಗೆ ನಮ್ಮ ಹೃದಯದಲ್ಲೇ ನಮ್ಮ ಸ್ವರೂಪಯೋಗ್ಯತೆಗೆ ಸಂಬಂಧಪಟ್ಟಂಥ ಒಂದು ಭಕ್ತಿ ಇರಬೇಕು. ಅದು ಯಾವುದೋ ಒಂದು ಕಾಲದಲ್ಲಿ ಮೊದಲು ಇಲ್ಲದೇ ಇರುವ ಭಕ್ತಿ, ಆಮೇಲೆ ಹೊಸದಾಗಿ ಹುಟ್ಟಿದ ಭಕ್ತಿ ಅಲ್ಲ ಅದು. ನಾವು ನಮ್ಮ ತಂದೆ ತಾಯಿ ಮತ್ತು ಸ್ವತಃ ನಮ್ಮ ದೇಹ, ನಮ್ಮ ಜಡ ಚೇತನ ಇತ್ಯಾದಿಗಳ ಬಗ್ಗೆ ಎಲ್ಲ ಒಂದು ಯಾವುದೋ ಒಂದು ರೀತಿಯಾದ ಪ್ರೇಮ ಇಟ್ಟಿರ್ತೇವೆ. ಇದೆಲ್ಲವೂ ಕೂಡ ಅನಾದಿ ಕಾಲದ ಪ್ರೇಮ ಅಲ್ಲ. ಇದು ಆಯಾ ಜೀವನದಲ್ಲಿ ಆಯಾ ವ್ಯಕ್ತಿಗಳ ಮತ್ತು ಆಯಾ ವಸ್ತುಗಳ ಬಗ್ಗೆ ನಮಗಿರುವಂಥ ಒಂದು ಅನುಬಂಧ ಮಾತ್ರ. ಆದರೆ ಈ ಭಗವಂತನಲ್ಲಿ ಭಕ್ತಿ ಅನ್ನೋದು ಆ ಜೀವನ ಸ್ವರೂಪವೇ ಆಗಿರ್ತದೆ. ಅಂಥ ಭಗವಂತನ ಒಂದು ಭಕ್ತಿ ನಮ್ಮಲ್ಲಿ ಇದ್ರೇ ಆ ಭಗವಂತ ನಮ್ಮನ್ನು ಜ್ಞಾನಕ್ಕಾಗಿ ಪ್ರೇರಿಸ್ತಾನೆ. ಸ್ವಲ್ಪ ಭಕ್ತಿ ಇದ್ದರೆ ಆ ಭಕ್ತಿಯ ಕುರಿತಾಗಿ ಇನ್ನಷ್ಟು ಭಕ್ತಿಯಿಂದಾಗಿ ಪ್ರೇರಿತನಾಗಿ ಜೀವ ಇನ್ನಷ್ಟು ಭಗವಂತನ ಬಗ್ಗೆ ತಿಳಿಬೇಕಲ್ಲ ಅಂತ ಪ್ರಯತ್ನ ಮಾಡ್ತಾನೆ. ಮತ್ತಷ್ಟು ತಿಳುವಳಿಕೆ ಬಂದರೆ ಮತ್ತಷ್ಟು ಭಕ್ತಿ ಬರ್ತದೆ. ಹೀಗೆ ಮೊದಲು ಈ ಶ್ಲೋಕ ಹೇಳುವಂತೆ ಮೊದಲು ಭಕ್ತಿ ಮಾಡಬೇಕು, ಆಮೇಲೆ ವೈರಾಗ್ಯ ಮತ್ತು ಜ್ಞಾನಗಳು ಬರ್ತವೆ ಅಂತ. ಆದರೆ ಭಕ್ತಿ ಮಾಡಲಿಕ್ಕೇ ಒಂದು ಸ್ವಲ್ಪ ಜ್ಞಾನ ಬೇಕು. ಅದೂ ಹೌದು. ನಮ್ಮ ಸ್ವರೂಪ, ನಮ್ಮ ಜೀವ ಸ್ವರೂಪ ಏನಿದೆ ಅದರ ಎರಡು ಮುಖಗಳು, ಒಂದೇ ನಾಣ್ಯದ ಎರಡು ಮುಖಗಳೇ ಜ್ಞಾನ ಮತ್ತು ಭಕ್ತಿ. ಅವೆರಡೂ ಈಗಾಗಲೇ ಒಂದು ಸ್ವಲ್ಪ ಅವ್ಯಕ್ತವಾಗಿ ನಮ್ಮಲ್ಲಿ ಇದ್ದೇವೆ. ಆ ಅವ್ಯಕ್ತವಾಗಿದ್ದದನ್ನು ನಾವೀಗ ವ್ಯಕ್ತ ಮಾಡ್ಕೋಬೇಕಾಗಿದೆ ಅಷ್ಟೆ. ಮತ್ತು ಆ ಭಕ್ತಿ ಜ್ಞಾನಕ್ಕೆ ಮೆತ್ತಿದ ಕೊಳೆಯನ್ನು ನಾವು ಕಿತ್ಕೊಳ್ಬೇಕಾಗಿದೆ ಅಷ್ಟೆ. ಹೀಗೆ ಒಂದು ಸ್ವಲ್ಪ ಜ್ಞಾನ, ಬೇಸಿಕ್ ಜ್ಞಾನ ನಮಗಿದೆ. ಅದರಿಂದ ಭಕ್ತಿ ಯೋಗ ನಮಗಾಗ್ತದೆ. ಆ ಭಕ್ತಿ ಯೋಗವನ್ನು ನಾವು ಭಗವಂತನಲ್ಲಿ ಹರಿಸಬೇಕು. ಮತ್ತು ಅದರಿಂದ ಒಂದು ವೈರಾಗ್ಯ ಮತ್ತು ಜ್ಞಾನ ಕೂಡ ಬರ್ತದೆ. ಅಹೈತುಕಂ ಜ್ಞಾನಂ ಅಹೈತುಕಂ ವೈರಾಗ್ಯಂಚ ಅಂತಲೂ ಎರಡಕ್ಕೂ ಅಹೈತುಕ ಅಂತನ್ನೋದನ್ನು ನಾವು ವಿಶೇಷಣವನ್ನಾಗಿ ಮಾಡ್ಕೊಳ್ಬಹುದು. ಜಗತ್ತಿನಲ್ಲಿ ಇದ್ದೀವಿ, ನಮಗೆ ಪ್ರಸೂತಿ ವೈರಾಗ್ಯ, ಅಭಾವ ವೈರಾಗ್ಯ, ಸ್ಮಶಾನ ವೈರಾಗ್ಯ ಅನ್ನುವಂಥ ವೈರಾಗ್ಯಗಳು ಬಂದುಬಿಡ್ತವೆ. ಅಕಾಲಿಕವಾಗಿ ಅಪಕ್ವವಾದ ನಿರ್ಧಾರಗಳಿಂದ ನಮಗೆ ವೈರಾಗ್ಯ ಬರೋದಿದೆ. ಹಾಗೆ ಮತ್ತೆ ನಮ್ಮ ಮನಸ್ಸು ವಿಷಯದ ಕಡೆಗೆ ಹರಿದಾಗ ಮತ್ತೆ ವಿಷಯಾಸಕ್ತಿ ಮೂಡುವುದೂ ಇದೆ. ಆದ್ದರಿಂದ ನಮ್ಮ ಈ ವೈರಾಗ್ಯ ಏನಿದೆ ಅದು ಹೀಗೆ ಸ್ಮಶಾನ ವೈರಾಗ್ಯ, ಪ್ರಸೂತಿ ವೈರಾಗ್ಯ, ಅಭಾವ ವೈರಾಗ್ಯ ಆಗದೇ ಇರಲಿ. ಅಹೈತುಕವಾದ ವೈರಾಗ್ಯ, ಜಗತ್ತಿನ ಯಾವ ವಸ್ತುವು ಯಾವ ಚೇತನವೂ ನಮ್ಮ ಈ ಒಂದು ಆಸಕ್ತಿಗೆ, ನಮ್ಮ ಪ್ರೇಮಕ್ಕೆ ಅದು ಪಾತ್ರ ಅಲ್ಲ ಅಂತ ಹೀಗೆ ಸ್ವಚ್ಛವಾದ ತಿಳುವಳಿಕೆಯಿಂದ, ಸ್ಪಷ್ಟವಾದ ತಿಳುವಳಿಕೆಯಿಂದ ಆ ಎಲ್ಲ ಜಡಚೇತನಗಳ ಮೇಲಿನ ಅನುಬಂಧವನ್ನು ಕಿತ್ತೊಗೆದು ಭಗವಂತನಲ್ಲಿ ವೈರಾಗ್ಯವನ್ನು ಮಾಡಿದರೆ ಅದು ಅಹೈತುಕವಾದ ವೈರಾಗ್ಯ. ಹಾಗೆ ಅನುಮಾನ ಪ್ರಮಾಣದಿಂದ ಜನ್ಯ ಅಲ್ಲದೇ ಇರುವಂಥ ಜ್ಞಾನ, ಅದನ್ನು ನಾವು ಗಳಿಸಬೇಕು. ಭಕ್ತಿಯೋಗ ಮಾಡಿದ್ದಕ್ಕೆ ಇದು ಪ್ರಯೋಜನ. ಧರ್ಮಸ್ವನುಷ್ಠಿತ ಪುಂಸಾಂ ವಿಶ್ವಕ್ಸೇನ ಕಥಾಶ್ರಯಾಂ ನೋತ್ಪಾದಯೇ ದಿದಿರತಿಂ ಶ್ರಮ ಏವ ಹಿ ಕೇವಲಂ. ಇದು ಕೂಡ ತುಂಬ ಸುಂದರವಾದಂಥ ಮಾತು. ಧರ್ಮ ಸ್ವನುಷ್ಠಿತ, ಚೆನ್ನಾಗಿ ಧರ್ಮಾಚರಣೆ ಮಾಡಿದೆವು, ಭಾಳ ಕಷ್ಟಪಟ್ಟು ಧರ್ಮಾಚರಣೆ ಮಾಡಿದೆವು. ಬೆಳಗ್ಗೆ ಎದ್ದಾಗಿಂದ ಸಾಯಂಕಾಲ ರಾತ್ರಿ ಮಲಗುವವರೆಗೆ, ಹುಟ್ಟಿದ ಆರಭ್ಯ ಸಾಯುವವರೆಗೆ ಷೋಡಶ ಸಂಸ್ಕಾರಗಳನ್ನೆಲ್ಲ ಮಾಡಿಸ್ಕೊಂಡು ಎಲ್ಲ ಥರದ ಧರ್ಮಾಚರಣೆಯನ್ನು ಮಾಡಿದೆವು, ಕರ್ಮಠರೇ ಆದೆವು. ಆದರೆ ಅದರಿಂದ ಅಷ್ಟೆಲ್ಲ ಕರ್ಮಾಚರಣೆಯನ್ನು ಮಾಡಿದರೂ ಕೂಡ ಭಗವಂತನ ಬಗ್ಗೆ ನಮಗೆ ಭಕ್ತಿ ಒಂದು ಮೂಡಲಿಲ್ಲ. ವಿಶ್ವಕ್ಸೇನ ಕಥಾಶ್ರಯ, ವಿಶ್ವಕ್ಸೇನ ಅಂತ ಕರೆಸ್ಕೊಂಡಿರುವ ಭಗವಂತ, ಅವನ ಭಗವಂತನ ಸೇನಾ ಅಂದರೆ ಸೈನ್ಯಗಳು, ಅವನ ಪರಿವಾರ ಭೂತರಾದಂಥ ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು ಮತ್ತು ಮನುಷ್ಯರು, ಇವರೆಲ್ಲರೂ ಕೂಡ ಭಗವಂತನ ಸೇನೆಯ ಸದಸ್ಯರೇ. ಅವರು ಜಗತ್ತಿನ ತುಂಬೆಲ್ಲ ಅವರೇ ಇದ್ದಾರೆ. ಆದ್ದರಿಂದ ಭಗವಂತ ವಿಶ್ವಕ್ಸೇನ. ಅಂಥ ವಿಶ್ವಕ್ಸೇನನ ಬಗ್ಗೆ ಅದರ ಅರ್ಥ ಏನು ತೋರಿಸ್ತಿದ್ದಾರೆ ಅಂದರೆ, ಭಗವಂತನ ಬಗ್ಗೆ ಮಾತ್ರ ಅಲ್ಲ, ಲಕ್ಷ್ಮೀದೇವಿ ಬಗ್ಗೆ, ಬ್ರಹ್ಮಾದಿ ದೇವತೆಗಳು, ಅವರ ಪತ್ನಿಯರು, ಹೀಗೆ
ಆ ಭಗವಂತನ ಸಮಸ್ತ ಪರಿವಾರ ಏನಿದೆ, ಪರಿವಾರದ ಬಗ್ಗೆ ನಾವು ಭಕ್ತಿ ಬರಬೇಕು. ಅದಕ್ಕಾಗಿ ವಿಶ್ವಕ್ಸೇನ ಕಥಾಶ್ರಯ ಭಕ್ತಿ, ಬರೇ ಭಗವಂತನ ಬಗ್ಗೆ ಅಲ್ಲ, ಪರಿವಾರ ಸಮೇತನಾದ ಭಗವಂತನ ಬಗ್ಗೆ ಭಕ್ತಿ ಅಂತ ಹೇಳಲಿಕ್ಕೋಸ್ಕರ ವಿಶ್ವಕ್ಸೇನ ಕಥಾಶ್ರಯ ಭಕ್ತಿ ಅಂತ ಹೀಗೆ ಪ್ರಯೋಗ ಮಾಡಿದ್ದಾರೆ. ಸ್ವಾದರ ಸರ್ವಜಂತೂನಾಂ ಸಂಸಿದ್ಧೋ ಹಿ ಸ್ವಭಾವತಃ ಅನ್ನೋ ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ನಮಗೆ ನಮ್ಮ ಬಗ್ಗೆ ಭಕ್ತಿ, ನಮ್ಮ ಬಗ್ಗೆ ಒಂದು ಆದರ ಅಭಿಮಾನ ಇದು ಎಲ್ಲರಿಗೂ ಕೂಡ ಸಹಜವಾಗಿ ಇದ್ದೇ ಇರ್ತದೆ. ತಥೋಧಿಕ ಸ್ವೋತ್ತಮೇಶು, ನಮ್ಮ ಬಗ್ಗೆ, ನಮ್ಮ ವ್ಯಕ್ತಿತ್ವದ ಬಗ್ಗೆ, ನಮ್ಮ ದೇಹ, ನಮ್ಮ ಜೀವದ ಬಗ್ಗೆ ನಮಗಿರುವ ಭಕ್ತಿಗಿಂತ, ಆದರಕ್ಕಿಂತ ಹೆಚ್ಚಿನ ಆದರವನ್ನು ಆ ಭಗವಂತನ ಬಗ್ಗೆ ತೋರಬೇಕು. ಆ ಥರ ತೋರಿಸಿದ್ದಾದರೆ ಅದು ಹೇಗೆ? ತಥೋಧಿಕ ಸ್ವೋತ್ತಮೇಶು ತದಾಧಿಕ್ಯಾನುಸಾರತಃ. ಮತ್ತು ಕರ್ತವ್ಯ ವಾಸುದೇವಾಂತಂ, ನಮಗಿಂತ ಹಿರಿಯರಾದ ಎಲ್ಲರಲ್ಲೂ ಅಂಥ ಭಕ್ತಿಯನ್ನು ತೋರಿಸ್ಬೇಕು ನಾವು, ನಮಗಿಂತ ಹೆಚ್ಚಿನ ಆದರವನ್ನು. ಮತ್ತು ಅದಕ್ಕೆ ಕೊನೆ ಭಗವಂತನಲ್ಲಿ ಆಗಬೇಕು. ಭಗವಂತ ಅದಕ್ಕೆ ಸಾ ಕಾಷ್ಠ ಸಾ ಪರಾಗತಿ ಅನ್ನುವಂತೆ ಅವನು ಅದರ ಕೊನೆಯ ಹಂತ. ಹೀಗೆ ಭಕ್ತಿಯನ್ನು ತೋರಿಸ್ಬೇಕು ಅಂತ ಅದರ ತಾತ್ಪರ್ಯ. ಅದಕ್ಕಾಗಿ ವಿಶ್ವಕ್ಸೇನ ಕಥಾಶ್ರಯ ಅಂತ ಹೇಳಿದ್ದಾರೆ. ಹೀಗೆ ಧರ್ಮಾಚರಣೆ ಮಾಡಿದ್ದರ ಫಲ ಏನು? ಭಗವಂತನ ಕುರಿತಾದ ತತ್ವಗಳನ್ನು ಶ್ರವಣ ಮಾಡುವುದು. ಕಥಾ ಅನ್ನೋ ಶಬ್ದಕ್ಕೆ ಹಿಂದೆ ಅನೇಕ ಕಡೆ ಹೇಳಿದ್ದೀನಿ. ಕಥಾ ಅಂದರೆ ಕೇವಲ ಅವತಾರದ ಕಥೆಗಳು, ಲೀಲೆಗಳು ಅವು ಮಾತ್ರ ಅಲ್ಲ, ಒಟ್ಟಾರೆ ತತ್ವಗಳು, ಪ್ರಮಾಣ ಗ್ರಂಥಗಳು, ಪ್ರಮೇಯ ಗ್ರಂಥಗಳು, ಒಟ್ಟಾರೆ ಭಗವಂತನ ಕುರಿತು ಶ್ರವಣ ಮಾಡುವುದು ಏನಿದೆ, ಸರ್ವವೇದಗಳು, ಇತಿಹಾಸ, ಪುರಾಣ, ಯುಕ್ತ್ಯನುಸಂಧಾನ ಅಂದರೆ ಬ್ರಹ್ಮಸೂತ್ರಾದಿಗಳಿಂದ ಸಹಿತವಾದ ಶಾಸ್ತ್ರಗಳ ಶ್ರವಣ ಏನಿದೆ ಅದೆಲ್ಲವೂ ಕಥಾಶ್ರವಣನೆ. ಅದರಿಂದ ಕಥಾ ಅಂದರೆ ಕೇವಲ ಲೀಲೆಗಳ, ಭಗವಂತ ಜನಿಸಿದ, ಮದುವೆ ಮಾಡಿಕೊಂಡ ಇತ್ಯಾದಿ ಲೀಲೆಗಳು ಮಾತ್ರ, ಅವು ಮಾತ್ರ ಕಥೆ ಅಲ್ಲ. ಒಟ್ಟಾರೆ ಕಥೆ ಅಂದರೆ ತತ್ವ ಅಂತಲೇ ಅರ್ಥ. ವಿಶ್ವಕ್ಸೇನ ಕಥಾಶ್ರಯಾಂ ನೋತ್ಪಾದಯೇತ್, ಚೆನ್ನಾಗಿ ಧರ್ಮಾಚರಣೆ ಮಾಡಿದರೆ, ಆದರೆ ಭಗವಂತನ ತತ್ವದ ಕುರಿತಾಗಿ ಶ್ರವಣ ಮಾಡಬೇಕು ಅಂತ ಆಸಕ್ತಿಯೇ ಬರಲಿಲ್ಲ. ಹಾಗೆ ಬರದೇ ಹೋದರೆ ಆ ಧರ್ಮದಿಂದ, ಅಂಥ ಧರ್ಮಾಚರಣೆಯಿಂದ ಶ್ರಮ ಆಗ್ತದೆ ಹೊರತು ಅದರಿಂದ ಫಲ ಏನೂ ಇಲ್ಲ ಅಂತಾರೆ. ನಾನು ಈಗಾಗಲೇ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದ ನಾರದ ಪುರಾಣದ ಮಾತನ್ನು ಹೇಳಿದೆ. ಕರ್ಮಣ ತ್ವನಮಃ ಪ್ರೋಕ್ತಃ ಪ್ರಸಾದ, ಕರ್ಮ ಮಾಡಿದ್ದರಿಂದ ಭಗವಂತನ ಮೂರನೇ ದರ್ಜೆ ಅನುಗ್ರಹ, ಶ್ರವಣ ಮನನಾದಿಗಳಿಂದ ಪರೋಕ್ಷ ಜ್ಞಾನ ಮತ್ತು ಮಾನಸಾಪರೋಕ್ಷ ಬಂದುದರಿಂದ ಸಿಗುವ ಅನುಗ್ರಹ ಅದು ಎರಡನೇ ಅನುಗ್ರಹ. ಅಪರೋಕ್ಷ ಜ್ಞಾನವೇ ಬಂದರೆ ಅದು ಮೂರನೇ, ಅದು ಅತ್ಯಂತ ಶ್ರೇಷ್ಠವಾದ ಪ್ರಥಮ ದರ್ಜೆ ಅನುಗ್ರಹ ಅಂತ. ಅಧಮ ಪ್ರಸಾದದಿಂದ ಸಿಗುವುದೇನು ಅಂದರೆ ಪ್ರಸಾದಾತ್ ಅಧಮಾದ್ ವಿಷ್ಣು ಸ್ವರ್ಗಲೋಕ ಪ್ರಕೀರ್ತಿತ. ಭಗವಂತನ ಮೂರನೇ ದರ್ಜೆಯ ಅನುಗ್ರಹದಿಂದ ನಮಗೆ ಸಿಗುವಂಥ ಅತಿ ದೊಡ್ಡ ಸಂಗತಿ ಅಂದರೆ ಸ್ವರ್ಗಲೋಕ ಮಾತ್ರ. ಅದಕ್ಕಿಂತ ಹೆಚ್ಚಿನ ಫಲ ಅದರಿಂದ ಸಾಧ್ಯ ಆಗೋದಿಲ್ಲ. ವೈರಾಗ್ಯವೂ ಬರುವುದಿಲ್ಲ, ಜ್ಞಾನವೂ ಬರೋದಿಲ್ಲ. ಅದಕ್ಕಾಗಿ ಶ್ರವಣ ಮನನ ಇದನ್ನೆಲ್ಲ ಮಾಡಲೇಬೇಕು. ಹಾಗಾದರೆ ಕರ್ಮಾಚರಣೆ ಯಾಕೆ ಅಂದರೆ, ಕರ್ಮಾಚರಣೆ ಮಾಡಿದ್ರಿಂದ ದೇಹ ಅಂತಃಕರಣಗಳು ಶುದ್ಧ ಆಗಬೇಕು. ಆ ಥರ ಶುದ್ಧವಾದಾಗ, ಅಂಥ ಶುದ್ಧವಾದ ಮನಸ್ಸಿನಿಂದ, ದೇಹದಿಂದ ನಾವು ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಮಾಡಿದರೆ ಅದರ ಮೂಲಕ ಜ್ಞಾನ ಪ್ರಾಪ್ತ ಆಗಬೇಕು. ಇದು ಧರ್ಮಾಚರಣದ ಉದ್ದೇಶ. ಧರ್ಮಾಚರಣದ ಉದ್ದೇಶ ಕೇವಲ ಧರ್ಮಾಚರಣೆಯನ್ನು ಮಾತ್ರ ಬಿಟ್ಟುಬಿಡುವುದಲ್ಲ. ಯಥಾವತ್ ಕರ್ಮಕರ್ತಸ್ತು ಜ್ಞಾನ ಸಹಾಯಕಾರಕಂ ಅಂತ ಭಾಗವತ ತಾತ್ಪರ್ಯ ಹೇಳಿದೆ. ಯಥಾವತ್ತಾಗಿ ನಾವು ಕರ್ಮ ಮಾಡಿದರೆ ಅದು ಜ್ಞಾನ ಬರಲಿಕ್ಕೆ ಕಾರಣ ಆಗ್ತದೆ. ಅನ್ಯಥಾ ಕುರುವತಃ ಕರ್ಮ ನಿರಯಾಯ ಭವಿಷ್ಯತೆ. ತಪ್ಪು ಕರ್ಮ ಏನಾದರೂ ಮಾಡಿದರೆ ಅದು ನರಕಕ್ಕೆ ಕಾರಣ ಆಗ್ತದೆ. ಹೀಗೆ ಶಾಸ್ತ್ರದ ಬಗ್ಗೆ ಕರ್ಮಗಳ ಬಗ್ಗೆ ಮಾತಿದೆ. ಆದರೂ ಕರ್ಮದ ಬಗ್ಗೆ ಕೆಲವು ಕಡೆ ನಿಂದನೆ ಮಾತು, ಕರ್ಮವನ್ನು ಮಾಡಬೇಡಿ ಅಂತ ಹೇಳಿದ ಮಾತು ಕೇಳಿ ಬರ್ತದೆ. ಯಾಕೆ ಹಾಗೆ ಅಂದರೆ, ನಯತ ಕರ್ತು ಮಂಜಸ ಶಕ್ಯಂ. ಇದನ್ನು ನಾವು ತುಂಬ ಕರ್ಮವನ್ನು ಮಾಡುವಂಥ ಕರ್ಮಯೋಗಿಗಳಾದಂಥ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾದ ಮಾತು. ಕರ್ಮವನ್ನು ಸಂಧ್ಯಾವಂದನೆ ಇಂದ ಪ್ರಾರಂಭಿಸಿ ಅಶ್ವಮೇಧಾಗದವರೆಗೆ ಇವು ಯಾವ ಕರ್ಮವನ್ನು ಕೂಡ ಸಾಂಗವಾಗಿ ಮಾಡಲಿಕ್ಕೆ ನಮಗೆ ಸಾಧ್ಯವೇ ಇಲ್ಲ. ಹಾಗಾದರೆ ಜ್ಞಾನವನ್ನು, ಪರಿಪೂರ್ಣವಾದ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ ಅಂತ ಒಂದು ಪ್ರಶ್ನೆ ಬರ್ಬೋದು. ಜ್ಞಾನವನ್ನಾದರೂ ನಾವು ಪರಿಪೂರ್ಣವಾಗಿ ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾವು ಕರ್ಮಯೋಗಿಗಳು. ನಮಗಿಂತ ಹೆಚ್ಚಿನ ಜ್ಞಾನ, ಹೆಚ್ಚಿನ ಕರ್ಮ ಜ್ಞಾನಯೋಗಿಗಳಾದಂಥ ಋಷಿಗಳದು ಮತ್ತು ಭಕ್ತಿಯೋಗಿಗಳಾದಂಥ ದೇವತೆಗಳದು. ಆದರೆ ಅವರ ಜ್ಞಾನ, ಅವರ ಭಕ್ತಿ ಆ ಕಡೆ ಇರಲಿ. ನಮ್ಮ
ಜ್ಞಾನಕ್ಕೆ ಹೋಲಿಸಿದರೆ, ನಾವು ಗಳಿಸಬಹುದಾದ ಜ್ಞಾನಕ್ಕೆ ಹೋಲಿಸಿದರೆ ನಾವು ಮಾಡಬಹುದಾದ ಕರ್ಮ ಅದು ಅಲ್ಪವೇ ಆಗಿರ್ತದೆ, ಸಾಂಗ ಆಗುವುದು ಸಾಧ್ಯವೇ ಇಲ್ಲ. ಕೊನೆಗೆ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ 3 ಸರಿ ಹೇಳಿ ಕೈ ತೊಳ್ಕೊಳ್ಬೇಕಷ್ಟೆ. ಭಗವಂತ ಸರ್ವೋತ್ತಮ, ಜಗತ್ತು ಸತ್ಯ, ಜಗತ್ತು ಆತನ ಸೃಷ್ಟಿ ಇತ್ಯಾದಿ ಕೆಲವು ಬೇಸಿಕ್ ಸಂಗತಿಗಳನ್ನಾದರೂ ನಾವು ದೃಢವಾಗಿ ತಿಳ್ಕೊಳ್ಬೋದು. ಭಗವಂತ ಈ ಜಗತ್ತಿಗಿಂತ ಭಿನ್ನ, ಜೀವರಿಗಿಂತ ಭಿನ್ನ ಇತ್ಯಾದಿ ಸಂಗತಿಗಳನ್ನಾದರೂ, ಬೇಸಿಕ್ ಸಂಗತಿಗಳನ್ನು ನಾವು ಸ್ಪಷ್ಟ ರೂಪದಿಂದ ವಿವಾದಕ್ಕೆ ಎಡೆ ಇಲ್ಲದಂತೆ ತಿಳ್ಕೊಬಹುದು. ಮತ್ತು ಅದರಲ್ಲೇನು ಅಂಥ ಕೆಲವು ಮೂಲಭೂತ ಸಂಗತಿಗಳ ಬಗ್ಗೆ ಭಿನ್ನಾಭಿಪ್ರಾಯವೂ ಇರೋದಿಲ್ಲ. ಆದ್ದರಿಂದ ಅಷ್ಟು ಜ್ಞಾನ ಆದರೂ ಸಾಂಗ ಆಗ್ತದೆ ನಮ್ಮದು. ಇನ್ನು ಅನೇಕ ಸೂಕ್ಷ್ಮ ವಿಷಯಗಳ ಬಗ್ಗೆ ವಿವಾದ ಇರಲಿ ಆ ಕಡೆ, ಆದರೆ ಒಂದು ಸ್ವಲ್ಪ ಸಣ್ಣ ಮಟ್ಟದ ಜ್ಞಾನ ಆದರೂ ನಮ್ಮದು ಸಾಂಗ ಆಗಲಿಕ್ಕೆ ಸಾಧ್ಯ. ಆದರೆ ಒಂದು ಸಂಧ್ಯಾವಂದನವನ್ನು, ಒಂದು ಆಚಮನವನ್ನು, ಒಂದು ಪ್ರಾಣಾಯಾಮವನ್ನು, ಸಂಧ್ಯಾಂಗವಾಗಿ ನಾವೇನು ಪ್ರಾಣಾಯಾಮ ಮಾಡ್ತೀವಿ ಆ ಪ್ರಾಣಾಯಾಮವನ್ನು, ಒಂದು ಗಾಯತ್ರಿ ಜಪವನ್ನು ಕೂಡ ಸಾಂಗವಾಗಿ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ನಯತಃ ಕರ್ತುಮಂಜಸ ಶಕ್ಯಂ, ಇದು ಕರ್ಮದ ಮಿತಿ. ಇದು ಜ್ಞಾನದ ಫಲ ಅಂತನ್ನೋದು ಯಾವತ್ತೂ ಬಹಳ ಉತ್ತಮಸ್ತು ವಿಮುಕ್ತೆಯೇ, ಉತ್ತಮ ಪ್ರಸಾದ ಏನಿದೆ ಆ ನಾರದ ಪುರಾಣ ಹೇಳಿದಂತೆ, ಮಧ್ಯಮ ಜನಲೋಕಾದಿ ಉತ್ತಮಸ್ತ್ವೇವ ಮುಕ್ತಿದಃ, ಉತ್ತಮ ಪ್ರಸಾದದಿಂದಲೇ ಮುಕ್ತಿ ಆಗಬೇಕು. ಜ್ಞಾನದ ಫಲ ಬಹಳ ದೊಡ್ಡದು. ಹೀಗೆ ಭಾಗವತ ತಾತ್ಪರ್ಯದಲ್ಲೂ ಕೂಡ ಬಂದಿರುವ ಉಲ್ಲೇಖ ಇದೆ. ಅದರಿಂದ ಧರ್ಮಾಚರಣೆ ಮಾಡಿ ಅಲ್ಲಿಗೆ ನಿಲ್ಲಬಾರದು. ನಮಗದು ಭಗವಂತನ ಕುರಿತಾದ ತತ್ವಗಳನ್ನು ಶ್ರವಣ ಮಾಡಲಿಕ್ಕೆ ನಿಜವಾದ ಆಸಕ್ತಿಯನ್ನು ಮೂಡಿಸಬೇಕು. ಪಂಡಿತರಿರಲಿ, ಪಾಮರರಿರಲಿ, ಸ್ತ್ರೀ ಇರಲಿ, ಪುರುಷ ಇರಲಿ, ಯಾವುದೇ ವರ್ಣ, ಯಾವುದೇ ವರ್ಗಕ್ಕೆ ಸಂಬಂಧಪಟ್ಟವರು ಇರಲಿ, ಭಗವಂತನ ಕುರಿತಾದ ಶ್ರವಣ ಮಾಡಬೇಕು, ಮನನ ಮಾಡಬೇಕು, ನಮಗೆ ಉಚಿತವಾದ ರೀತಿಯಲ್ಲಿ ಧ್ಯಾನ ಮಾಡಬೇಕು ಅನ್ನುವ ಆಸಕ್ತಿ ನಮಗೆ ಬರಲೇಬೇಕು, ಮೂಡಿಸ್ಬೇಕದು. ಮೂಡಿಸದೆ ಹೋದರೆ ಯಾವ ಧರ್ಮಾಚರಣೆಯಿಂದ ಏನು ಲಾಭವೂ ಇಲ್ಲ. ಕೇವಲ ದೇಹದ ಶ್ರಮ ಅಷ್ಟೆ. ಕಾಯಸ್ಯೈವ ಕದರ್ಥನಂ ಅಂತ ಹೇಳ್ತಾರೆ. ಬಹಳ ಕಷ್ಟಪಟ್ಟು ಮೈಯೆಲ್ಲ ಉಜ್ಜಿ ಸ್ನಾನ ಮಾಡುವುದು, ಪ್ರಾತಃ ಕಾಲದಲ್ಲೆದ್ದು ಚಳಿಯಲ್ಲಿ ಆವತ್ತಿನ ದಿವಸಕ್ಕೆ ಉಚಿತವಾದ ಎಲ್ಲ ಕರ್ಮಗಳನ್ನು ಮಾಡುವುದು, ಏಕಾದಶಿ ಮತ್ತು ಇತ್ಯಾದಿ ವ್ರತಗಳ ಮೂಲಕ ಶರೀರವನ್ನು ಶೋಷಿಸುವುದು, ದೇಹಕ್ಕೆ ಶ್ರಮ ಆಗ್ತದೆ ಹೊರತು ಜ್ಞಾನದ ಪ್ರಯತ್ನ ಇಲ್ಲದೆ ಹೋದರೆ ಅದೆಲ್ಲವೂ ವ್ಯರ್ಥ ಅಂತ ತಾತ್ಪರ್ಯ. ಅಲ್ಲಿ ಆದಿವಾರರು ಹೇಳ್ತಾರೆ, ಕ್ರಿಯಾಕಾಲೇ ದುಃಖ ಹೇತುತ್ವಾತ್, ಮಾಡುವಾಗಲೂ ದುಃಖ, ಅದೇನು ಸುಲಭ ಅಲ್ಲ. ಉತ್ತರ ಕಾಲೇಪಿ, ಕರ್ಮ ಮಾಡಿದ ಮೇಲೆ ಗಳಿಸುವ ಸ್ವರ್ಗ ಇತ್ಯಾದಿಗಳಿಂದಲೂ ಪತನ ಇದ್ದೇ ಇದೆ. ಆದ್ದರಿಂದ ಅದು ಅಲ್ಪ ಫಲಕ ಅಂತ ಅದರ ತಾತ್ಪರ್ಯ ಆಗ್ತದೆ. ಕ್ರಿಯಾಕಾಲೇ ಉತ್ತರ ಕಾಲೇಪಿ ದುಃಖರೂಪತ್ವಾತ್ ಆಯಾಸೇವೇತ್ಯರ್ಥ. ಅನೇವಂ ವಿತ್ ಮಹತ್ಪುಣ್ಯಂ ಕರೋತಿ ತದ್ಧಾಸ್ಯ ಅಂತತಃ ಕ್ಷೀಯತೆ ಅಂತ ಉಪನಿಷತ್ತು. ಭಗವಂತನ ಕುರಿತಾಗಿ ತಿಳಿಯದವನು ಮಹಾಪುಣ್ಯಕಾರಿ ಕಾರ್ಯವನ್ನು ಮಾಡ್ತಾನೆ, ಆದರೆ ಕೊನೆಗೂ ಅದನ್ನೆಲ್ಲ ಕಳ್ಕೋತಾನ ಅವನು. ಅದಕ್ಕಾಗಿ ಆ ಭಗವಂತನ ಕುರಿತಾದ ಶ್ರವಣದಲ್ಲೇ ನಮಗೆ ಆಸಕ್ತಿ ಇರಬೇಕು. ವಿಶ್ವಕ್ಸೇನ ಅನ್ನೋದಕ್ಕೆ ಮತ್ತೊಂದು ಅರ್ಥ ವಿಜಯಧ್ವಜ ಸ್ವಾಮಿಗಳು ಹೇಳೋದು, ತನ್ನ ನಾಮ ಶ್ರವಣದ ಮಾತ್ರದಿಂದಲೇ ದೈತ್ಯರ ಸೈನ್ಯಗಳನ್ನೆಲ್ಲ ವಿಶ್ವಕ್ಕೆ ಎಲ್ಲ ಕಡೆ ಅಂಚತಿ ಹೊಡೆದು ಓಡಿಸ್ತಾನೆ. ಅದಕ್ಕಾಗಿ ಆತ ವಿಶ್ವಕ್ಸೇನ ಅಂತ ಅದರ ತಾತ್ಪರ್ಯ ಆಗ್ತದೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.